ಟೀಸರ್ನಂತೆಲ್ಲ ಮಾಡಿದೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ತುಂಬ ಅದ್ಭುತವಾಗಿ ನೋಡಿ ಬರೋ ಥರ ಅದನ್ನು ತಲೆಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಅಶ್ವಿನಿ ಸಿನಿಮಾಸ್ ಅವರು ಈ ಚಿತ್ರದ ಒಂದು ನಿರ್ಮಾಪಕರಂತ ಮಾಡಿದ್ದಾರೆ. ತುಂಬ ಖುಷಿ. ಅವರ ಈ ಚಿತ್ರಕ್ಕೆ ಎಲ್ಲ ಥರದ ಭಗವಂತನ ಆಶೀರ್ವಾದ ಆ ಚಿತ್ರದ ಮೇಲೆ ಇರಲಿ, ಮತ್ತು ಹಾಗೆ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ. ಆ ಚಿತ್ರ ತೆಗೆದಂಥ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ, ಹಿಂದೆ ಮುಂದೆ ದುಡಿದಂಥ ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಮಯದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ನೋಡಿದ್ಮೇಲೆ ಕಿರುನಗೆ ಚಿತ್ರ ಸಕ್ಸಸ್ ಆಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಇಬ್ಬರು ಥ್ಯಾಂಕ್ ಯು ಸೋ ಮಚ್. ಕಿರುನಗೆ ಚಿತ್ರದ ಹೆಸರು ನನ್ನಷ್ಟು ನಗಲ್ಲ ಅನ್ಸುತ್ತೆ. ಕಿರುನಗೆ ಸ್ವಲ್ಪ ನಗು ಇರುತ್ತೆ. ಬಟ್ ಅಶೋಕ್ ಅವರನ್ನ ಎಲ್ಲ ಮಾಧ್ಯಮ ಮಿತ್ರರು ಗಮನಿಸಿರ್ಬೋದು, ಯಾವತ್ತೂ ನೋಡಿದ್ರು ಗಂಭೀರವಾಗಿರ್ತಾರೆ. ಈ ಟೈಟಲ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವಾಗ ಇವರು ಕಿರುನಗೆ ಅದು ನೋಡ್ತಾ ಇದ್ದೀನಿ, ಇವಾಗಲೇ ಕಿರುನಗೆ ಬಿಡಿದ್ದಾರೆ. ಯಾಕಂದ್ರೆ ಜೊತೆಯಲ್ಲೇ ಇರ್ತಾರೆ ನಮ್ಮ ಸಂಘದ ಸದಸ್ಯರು ಕೂಡ. ಅವರು ನಿರ್ದೇಶಕರಾಗಿ ತುಂಬ ಗಂಭೀರವಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಬರ್ತಾರೆ, ನಮ್ಮ ಚಿತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವತ್ತು ಏನು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ. ಲಾಂಚ್ ಮಾಡಿದಾಗ ಮೋಸ್ಟ್ಲಿ ಅವರಿಗೆ ನೆಚ್ಚಿನ ಪ್ಲೇಸು ಬಂದು ಗೋವಾ ಅಂತ ನನ್ನ ಅನಿಸಿಕೆ. ನಮ್ಗೆ ಗೊತ್ತಿಲ್ಲ ಅದು, ಬಟ್ ನೋಡಿದಾಗ ಕೆಲವು ಗೋವಾದ ಏನು ಲೊಕೇಶನ್ಗಳಿದೆ, ಆಲ್ಮೋಸ್ಟ್ ಇವರು ಗೋವಾಕ್ಕೆ ಹೋಗ್ತಾರೆ ಅನ್ನೋದು ಅದನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಅವರು ಹಿಂದೆ ಸಿನಿಮಾ ಮಾಡಿದಾಗ ಇರ್ಬೋದು, ಒಂದೊಂದು ಸಿನಿಮಾದಲ್ಲೂ ಅವರು ಗೋವಾಕ್ಕೆ ಹೋಗಿ ಗೋವಾದ ಆಲ್ಮೋಸ್ಟ್ ಅಲ್ಲಿನ ಏನು ಸುಂದರ ತಾಣಗಳನ್ನ ಚಿತ್ರಣ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಕ್ಕೆ ಮಾಜಿ ಪ್ರಧಾನಿಗಳೇ ಶುಭಾಶಯವನ್ನು ಕೋರಿದ್ದಾರೆ. ಅವರ ಮುಖಾಂತರನೇ ಏನು ಅವರು ಚಿತ್ರತಂಡ ಹರ್ಸಿನಿ ಸಿನಿಮಾಸ್ ಇದೆ, ಅವ್ರು ಮೇಡಮ್ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಲತಾಶ್ರೀ, ನನಗೆ ಕನ್ಫ್ಯೂಸ್ ಆಗಿದೆ, ಯಾಕಂದ್ರೆ ನನ್ನ ಸಿಸ್ಟರ್ ಅವರು ರೈಟು ಲಲಿತಾಶ್ರೀ ಅಂತ ಇದೆ, ಇವರು ಲತಾಶ್ರೀ DC. ಇವರು ಏನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ, ಕಿರುನಗೆ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಜೊತೆಗೆ ಇವರ ಸಿನಿಮಾಕ್ಕೆ ದೊಡ್ಡ ಮನೆ ಮಗಳ ಅಳಿಯನ ಒಂದು ಫಸ್ಟೇ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಸಿನಿಮಾ ಇನ್ನು ಆದಷ್ಟು ಬೇಗ ಬಿಡುಗಡೆ ಯಾವಾಗ ಅಂತ ಗೊತ್ತಿಲ್ಲ, ಚಿತ್ರತಂಡ ಹೇಳುತ್ತೆ. ಬಟ್ ಅದ್ದೂರಿಯಾಗಿ ಸಿನಿಮಾದ ಏನು ಫಸ್ಟ್ ಲುಕ್ ನೋಡಿದಾಗ ಅದರ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಜೊತೆಗೆ ನಿರ್ದೇಶನ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಎಲ್ಲರೂ ಕೂಡ ಈ ಕಿರುನಗೆ ಸಿನಿಮಾಕ್ಕೆ ಪ್ರೋತ್ಸಾಹವನ್ನು ನೀಡಿ ಪ್ರಚಾರವನ್ನು ಕೊಟ್ಟು ಸಹಕರಿಸಬೇಕು ಅಂತ ನಾನು ನನ್ನ ಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ನೋಡಿದಾಗ ಅನಿಸುತ್ತೆ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಸೊ ಫ್ರಮ್ ಮೈ ಸೈಡ್ ಐ ವಾಂಟ್ ಟು ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ದ ಹೋಲ್ ಟೀಮ್ ಆಫ್ ಕಿರುನಗೆ. ಹಾಗೆ ಅಶೋಕ್ ಕಡಬ ಅವರು ಡೈರೆಕ್ಟರ್ ಆಗಿ ನಾನು ರಿಸರ್ಚ್ ಮಾಡಿದ್ದೆ ಒಂದು 2-3 ಮೂವಿ ಅವ್ರ ಬಗ್ಗೆ. ಸೊ ವೆರಿ ವೆಲ್ ಡೈರೆಕ್ಟೆಡ್ ಐ ಫೀಲ್, ಬಿಕಾಸ್ ಇಟ್ ಹ್ಯಾಸ್ ಕಮ್ ಅಪ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ಸೊ ಅವರಾಗಿ ನಾನು ಫೀಲ್ ವೆರಿ ಪ್ರೌಡ್ ಟು ಸೇ ದಟ್, ಬಿಕಾಸ್ ಈ ಒಂದು ರೈಟಿಂಗ್ಸ್ ಏನು ನಮ್ಮ ಮೇಡಮ್ ಅವ್ರು ಮಾಡಿದ್ದಾರೆ, ಲತಾ ಮೇಡಮ್ ಅವರು. ಸೊ ಐ ವಾಂಟ್ ಟು ವಿಶ್ ದೆಮ್ ಫಾರ್ ದಟ್ಸ್ ಅ ಫಸ್ಟ್ ಮೂವಿ ದೇ ಆರ್ ಆಲ್ಸೋ ಕಮಿಂಗ್ ಅಪ್ ಇನ್ cinema world. So I wish them a very huge success, and from my side and my team I want to give it up a big marketing to this whole team ಅಂತ ಹೇಳ್ತಾರೆ ಮಾತಿನಲ್ಲಿ. ಥ್ಯಾಂಕ್ ಯು. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದರೆ, ಒಂದು ಈಗಿನ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ. ಅಂದರೆ ಪ್ರೀತಿ ಬಗ್ಗೆ ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಬಿರುಗಾಳಿ ಸಿಗಾಡ್ಕೊತಾರೆ ಅನ್ನೋದೇ ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಂದಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ.
ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದನ್ನೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ಇವತ್ತು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಒಂದು 70 ಜನ ಜೂನಿಯರ್ಸ್ ಹಾಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ಬರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು. ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿನಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಬೇರೆ ಅದರ ಸಾಂಗ್ಸ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನ ನಮ್ಮ ನಾಗಾರ್ಜುನ ಶರ್ಮ ಅವರು ಬರೆದಿದ್ದಾರೆ. ಆನಂತರ ಆಮೇಲೆ ನಮ್ಮ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾಂತ್ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಆದಷ್ಟು ಬೇಗ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಸರ್, ಆ ಮಹಿಳಾ ಪ್ರಧಾನ ಚಿತ್ರ ಅನ್ನೋದಕ್ಕೆ ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದಲೇ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಆಗಿಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನು ವಿಚಾರ ಮಾಡಿದೆ, ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ. ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ತೋರಿಸ್ತಾರೆ. ಹುಡುಗ ಅದೇ ಕೈ ಕೊಟ್ಲು, ಹುಡುಗಿ ಕೈ ಕೊಟ್ಲು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಲು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ದೀವಿ ಅಷ್ಟೇ. ಅದೊಂದು ಸಣ್ಣ ಪ್ರಯತ್ನ, ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರು ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನಮಗೆಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದ್ದೀನಿ. ಕಾರಣ ಅಂತೇನಿಲ್ಲ ಸರ್. ನಂದೇನಂದ್ರೆ ಇನ್ನು ಬೇರೆ ಸ್ಟೋರಿ ಇತ್ತು ಆ್ಯಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನನಗೇನು ಅನಿಸ್ತಂದ್ರೆ ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇತ್ತು, ಏನೇನೋ ಸ್ಟೋರೀಸ್, ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರಿಗಿದೆ ಹುಡುಗಿರೆಲ್ಲ ತುಂಬ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಜನತೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಬ್ಯಾಗೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿ ವೇಲ್ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನಾನು ತುಂಬ ಕಂಫರ್ಟೇಬಲ್ ಡೈರೆಕ್ಟರ್. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸೋವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಇಷ್ಟು ದಿನ ಅಂದರೆ ಅಷ್ಟೇ ದಿನ ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊತಾರಲ್ಲ. ನಮ್ಮ ಆದರ್ಶ್ ಸರ್ ಜೊತೆ ಇರ್ಬೋದ, ನಮ್ಮ ನಿಂಬಯ್ಯ ಬನದ ಮಾಗೆ ಸಿನಿಮಾ ಪ್ರೊಡ್ಯೂಸರ್, ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಆದರ್ಶ್ ಸರ್ದು ಮಿಸ್ ಕಾಲ್ ಇತ್ತು. ಏನು ಮಾದೇ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾರು ಸ್ಟಾರ್ಟ್ ಆಗ್ತಿದೆಯಾ ಮತ್ತೆ ಇಲ್ಲ, ಅದಕ್ಕೆ ನಾವು ಕಾಲ್ ಮಾಡ್ತಿದ್ದೆ. ಆ ಸರ್ ಅಂದರೆ ನಮ್ಮ ಅಶೋಕ ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಇನ್ನೊಂದು ಬಾಂಧವ್ಯನ ಬೆಳೆಸ್ಕೊತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಗೌರವದಿಂದ ನಾನು ನಡೆಸ್ಕೊತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರುವಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು, ನೀವು ಚೆನ್ನಾಗಿ ಸಿನಿಮಾ ಮಾಡೋದು ನಮಗೊಂದು ಅವಕಾಶ ಸಿಗುತ್ತೆ.
ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಒಳ್ಳೆಯದಾಗಲಿ ಅಂತ ನಿಮಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ, ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿ ಎಲ್ಲ ಆಗೋ ಒಂದು ಕತೆ. ಇಲ್ಲಿ ನಮಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಎಲ್ಲೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಹಿಂಗೆ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ಇಲ್ಲಿ ಒಂದು ಪ್ರೀತಿ ಯಾವಾಗಲೂ ನನ್ನ ಇರಲಿ. ಇನ್ನೂ ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಿ ಹೃದಯ ವಿಶಾಲತೆ, ಭಾಳ ಚೆನ್ನಾಗಿ ನಗ್ನಗ್ತಾ ಕೆಲಸ ಮಾಡ್ತಿದ್ವು. ನಮ್ಗೆ ಗೊತ್ತೇ ಆಗಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟು ಬೇಗ ಮುಗೀತಾ ಅನ್ನಿಸ್ಬಿಡೋದು, ಅಷ್ಟು ಫ್ರೆಂಡ್ಲಿ ಆಗಿರೋದು ನಮ್ಮ ಜೊತೆ. ಇಡೀ ಟೀಮು, ಸಿದ್ದೇಗೌಡರಾಗಲಿ, ನಮ್ಮ ನಾಯಕ ನಟರು, ಹೀರೋಯಿನು, ಪ್ರತಿಯೊಬ್ಬರು, ಇಡೀ ಟೀಮು ನಮಗೊಂಥರ ಫ್ಯಾಮಿಲಿ ಟಚಪ್ ಇತ್ತು. ಸೊ ಅಶೋಕ್ ಅವರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಭಾಳ ಮುಜುಗರದಿಂದ ಮಾತಾಡ್ತಾರೆ. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ. ಮಾತಾಡೋಕೆ ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದ್ರು ಕೂಡ ಅದೇ ಥರ ಮುಜುಗರ ಇತ್ತು ಕಾಣುತ್ತೆ. ಅದಕ್ಕೆ ಸಕ್ಸಸ್ ಇಲ್ಲ. ಒಂದು ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗಲಂತೂ ಭಾಳ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾಟು ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮಗೆ ಭಾಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ಥರ ನಮ್ಗೆ ಹೇಳಿ ನಮ್ಮ ಕೈಲಿ ಕೆಲಸ ತಗೋತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದು ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಬಿಡೋಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟ್ರು, ತುಂಬ ಸುಂದರವಾದಂಥ ಪೋಸ್ಟ್ರು ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ ಮತ್ತು ಅಶೋಕ್ ಅವರಿಗೆ, ಸಿದ್ದೇಗೌಡರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ದರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಇನ್ನು ಹೆಚ್ಚಿನ ಸಿನಿಮಾದ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನಲ್ಲಿ ನಮ್ಮ ಮೇಡಮು ಸಂಗೀತ ಅವರು ಹೇಳಿದ್ರು, ಮೇಡಮ್ ಯಾವತ್ತೂ ಅವರು ಸೌಂದರ್ಯ ಕಮ್ಮಿಯೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೇ ಇದೆ ಡಾಮಿನೇಟಿಂಗ್ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ. ನಿಜ ಜೀವನದಲ್ಲೂ ಒಂದೊಂದು ಸರ್ತಿ ಡಾಮಿನೇಟ್ ಮಾಡ್ತಾರೆ, ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದರಿಂದ ಒಳ್ಳೆಯದಾಗಿಲ್ಲ. ನಮಸ್ಕಾರ. I think Kannada anta focus ಮಾಡಿ ಬರೀತಾರೋ, it's the first time. So working with Nagarjun was a game changer for me because I'm very specific about ಯಾವ ವರ್ಡ್, ಯಾವ ಟ್ಯೂನ್ ಎಲ್ಲಿ ಕೂತ್ಕೊಬೇಕು ಅಂತ I'm very specific. So he wanted to work that way, which was number one for me. So ಕೂತ್ಕೊಂಡು almost I think 1.5 months very 5 songs, the lyrics craft ಮಾಡಿದೀವಿ. I don't think anyone does that here. So yeah, a lot of attention to detail and small little things that I think release ಆದಾಗ ಎಲ್ಲರಿಗೂ ಗೊತ್ತಾಗುತ್ತೆ the effort that we have put in as a team together. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅವರೇ. ನಾಗಾರ್ಜುನ ಶರ್ಮಾ. ಎಲ್ರಿಗೂ ನಮಸ್ಕಾರ. ಮೊದಲನೇ ಸ್ಪೆಷಲ್ ಥಿಂಗ್ ಏನಂದರೆ, ನಾನು ಸುಕೃತ್ ಕ್ಲಾಸ್ಮೇಟ್ಸ್. ನಾನು ಸುಕೃತ್ ಫಸ್ಟ್ ಪಿ ಒನ್ ಸೆಕೆಂಡ್ ಪಿ ಜೋಸೆಫ್ ಸರ್ ಇಬ್ಬರು ಒಟ್ಟಿಗೆ ಓದ್ತಿದ್ದೆ. ಬಟ್ ನಮಗೆ ಅವತ್ತು ಗೊತ್ತಿರಲಿಲ್ಲ ಎಂಡ್ ಅಪ್ ಆನ್ ಸ್ಟೇಜ್ ಲೈಕ್ ದಿಸ್. ಯಾಕೆ ನಾನು ಫಸ್ಟ್ ಆ್ಯಕ್ಚುಲಿ ಇಬ್ಬರು ಮನೆಯಾಗ್ಲೂ ಇಬ್ಬರು ಒಬ್ರಿಗೊಬ್ರು ಒಂದು 2 minutes ಇಬ್ಬರು ನಾನೇನ ಮ್ಯೂಸಿಕ್ ಯಾವಾಗ ನಂಗೆ ಗೊತ್ತಿತ್ತು ಬ್ರೋದಾಬಿ ಜೊತೆ ಅವರು ಎಲ್ಲ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಾರಿಕಣ್ಣು ಹೊರಮಗೆ ಇಸ್ ಎ ವೆರಿ ಹಿಟ್ ಟ್ರ್ಯಾಕ್ ಆಗಿತ್ತು. ಸೊ ಇದೆಲ್ಲದ್ರ ಜೊತೆಗೆ ಕನ್ನಡ ಫಿಲ್ಮ್ ಸ್ಟೆಪಿಂಗ್ ಆಗ್ತಾ ಇರೋದು ಅಗೇನ್. ಸೊ ಅಲ್ಲಿಂದ ಇನ್ನು ಜಾಸ್ತಿ ಎನರ್ಜಿ ಬೈ ಡಿಫಾಲ್ಟ್ ಆ್ಯಡ್ ಆಯ್ತು. ಅದು ಹೇಳ್ದಂಗೆ ನಾವು ಆಲ್ಮೋಸ್ಟ್ 1 month ಸ್ಪೆಂಡ್ ಮಾಡಿದ್ದೀವಿ 5 ಸಾಂಗ್ಸ್ಗೆ ನಾವು. ಅಂದರೆ ಇಟ್ಸ್ ನಾಟ್ ದಟ್ ನಾವು 1 ತಿಂಗಳು ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಅದು ಎಕ್ಸ್ಟ್ರಾ ಎಫರ್ಟು ಇಲ್ಲ ಏನೋ ಒಂದು ಆ ಥರ ಅನ್ನೋಕ್ಕಿಂತ ಪ್ರತಿ ಸಾಂಗ್ ಮೇಲೂ ನಾವು ಯಾವ ರೀತಿಯಲ್ಲಿ ಡೈರೆಕ್ಟರ್
ಹೇಳಿರುವಂಥ ಕಥೆನ ನಮ್ಮ ಮುಖಾಂತರ ನಾವು ಹೆಂಗೆ ಹೇಳಬೇಕು ಆ ಕಥೆನ ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟು ನಾವು ಆ ಕಿರುನಗೆನ ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಫೋಕಸ್ ನಾವು ಮಾಡಿದ್ವಿ. ಅದು ಸುಕೃತ್ ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮ್ಯೂಸಿಕ್ ನಾವು ವಾಟ್ ವಿ ಡಿಡ್ ಒಂದು ಎಫರ್ಟ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಒನ್ ಲೈನ್ ಮ್ಯಾಮ್. ನನಗೆ ಸುಕೃತ್ ಅವರು ಕಂಪ್ಲೀಟ್ ಇವಾಗ ನಮ್ಮ ಎಲ್ಲ 5 ಸಾಂಗ್ ನಿಂತಿರೋದೇ ನಿಮ್ಮ ಆ ಒಂದು ಸ್ಟೋರಿ ಮೇಲೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮಿ ಇನ್ ಟು ದ ಕಿರುನಗೆ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಸರ್. ಅದು ಡೈರೆಕ್ಟರ್ಸ್ ಮೇಲೆ ಹೋಗುತ್ತೆ ಸರ್, ಅವರು ಯಾವ ರೀತಿ ಸಾಂಗ್ನ ಇವಾಗ ಕ್ರಾಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಕಾಂಬಿನೇಷನ್ ಯಾವ್ದು ಕರೆಕ್ಟಾಗಿ ಸಾಂಗಾ? ಓ ಹಂಗ ಅಲ್ಲ, ಇವ್ರು 5 ಟೀಮ್ ಮುಗಿಸ್ಬಿಟ್ಟಿದ್ರು ಸರ್, ಆದ್ಮೇಲೆ ಕನ್ಸಿಗೆ ನಾನು ಸೇಫ್ ಆಗೋದು. ಬಟ್ ಯಾ ಅವ್ರು ಆ್ಯಕ್ಚುಲಿ ತುಂಬ ಕ್ಲಾರಿಟಿಲಿ ಸುಕೃತ್ ವಾಸ್ ಲೈಕ್ ನನಗೆ ಇಲ್ಲಿ ಈ ಥರ ಸೌಂಡಿಂಗ್ ಬಂದ್ರೆ ಈ ಮ್ಯೂಸಿಕ್ನ ನಾನು ಈ ಥರ ವಿಷನ್ ಮಾಡಬಲ್ಲೆ ಅನ್ನೋ ಒಂದು ಕ್ಲಾರಿಟಿ ಇದ್ರು ಅವರು ನಾನು ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಲೈಕ್ ಈಗ ಕೆಲವೊಂದು ಎಮೋಷನ್ನ ಹೇಳೋಕ್ಕೆ ನಾವು ಯಾವ ಥರ ವರ್ಡ್ಸ್ ಯೂಸ್ ಮಾಡೋಣ ಅನ್ನೋ ಒಂದು ಆ ಥರ ಡಿಸ್ಕಷನ್ ಆಗಿನೇ 5 ಸಾಂಗ್ನ ನಾವು ತುಂಬ ಫೋಕಸ್ಡ್ ಆಗಿ ಸರ್. ನಾವು ಹುಟ್ಟಿದ್ದೆಲ್ಲ ಕನ್ನಡ ಇದೆ ಅಲ್ಲ ಸರ್. ಬಟ್ ಜೋಸೆಫ್ಸ್ ಅಂದರೆ ಈಗ ಇವಾಗ ನನಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟು. ಸೊ ಜೋಸೆಫ್ಸ್ ಅಲ್ಲಿ ಕ್ರಿಕೆಟ್ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ನಾವು ತುಂಬ ಕೇಳಿದ್ದೀವಿ. ಸೊ ಅದರಿಂದಾಗಿ ಒಂದು ಟ್ರೈ ಕೊಡೋಣ ಅನ್ನೋ ಥರ ಅಲ್ಲಿ ಸೇರಿದ್ದುಂಟು. ಆ್ಯಂಡ್ ಅಗೇನ್ ಹೀಸ್ ಫ್ರಮ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಎಲ್ಲ ತುಂಬ ಮ್ಯೂಸಿಕ್ ಇದರಲ್ಲಿ ಇದ್ದವ್ರೆ ಯಾವಾಗಿಂದನು. ಸೊ ಅವರು ಅಲ್ಲೇನೋ ಮ್ಯೂಸಿಕಲ್ಲಿ ಇದು ಸಿಗ್ಬೋದು ಅಂತ ಅವರು. ಸೊ ಎಲ್ಲ ಮೀಟ್ ಆಗಿದ್ದು ಒಂದು ಕಡೆ ಆದರೆ ನಾವು ಬರ್ತಾ ಇರೋದು ಮತ್ತೆ ತಾಯ್ನಾಡು ಕಡೆಗೆ ಬರ್ತಾ ಇದ್ವಿ. ಹೊಸ ಸಿನಿಮಾ ನಿಂಬಿಯ ಬನಾದ ಮಾಡಿದ್ದು, ಅದೇ ಕಂಟಿನ್ಯೂಸ್ ಮಾಡೋಣ ಅಂತ ಹೇಳಿದ್ರು ಡೈರೆಕ್ಟರ್ ಸರ್. ಆಯ್ತು ಸರ್ ಮಾಡೋಣ ಅಂದ. ಹಾಗೇನೆ ನಮ್ಮ ಪ್ರೊಡ್ಯೂಸರ್ ಸರ್ ಮೇಡಮು ಲತಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ ಅವ್ರ ಊರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ರು, ಬಿಜಾಪುರದಲ್ಲೇ ಮಾಡಬೇಕು ಅಂತ. ಆಯ್ತು ಮೇಡಮ್ ಮಾಡೋಣ, ನಿಮ್ಮ ಕಲ್ಚರ್ ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಹೋಗಿ ಅಲ್ಲಿ ಮದುವೆ ಸೆಟ್ ಎಲ್ಲ ಮಾಡಿ ಒಂದು 8 ದಿನ 10 ದಿನ ನಮ್ಮ ಆರ್ಟಿಸ್ಟ್ಗಳು ಸುರೇಶ್ ಅಣ್ಣ, ಇದು ಸಂಗೀತ ಮೇಡಮು, ನಮ್ಮ ಹೀರೋ ಎಲ್ಲರೂ ಸೇರಿ ಒಂದು 50 ಜನ ಒಳ್ಳೆ ನಿಜವಾದ ಮದುವೆ ಮನೆ. ಮಾಜಿ ಎಕ್ಸ್ ಎಮ್ ಎಲ್ ಎ ಮನೇಲೆ ಶೂಟಿಂಗ್ ಮಾಡಿದ್ದಲ್ಲಿ, ಅಪ್ಪುಗೌಡ್ರ ಮನೇಲಿ. ಅವ್ರ ಮನೆ ಒಳ್ಳೆ ಮದುವೆ ಮನೆ ಥರ ಇತ್ತು. ಅವ್ರನ್ನೂ ಆಕ್ಟಿಂಗ್ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು. ಏನ್ ಕಿಲಾಡಿ ಅಂದ್ರೆ ಅವ್ರನ್ನೇ ಆಕ್ಟಿಂಗ್ ಮಾಡಿಸಿದ್ರು. ಅಂತ ಟ್ಯಾಲೆಂಟ್ ನಮ್ಮ ಡೈರೆಕ್ಟ್ರಿಗೆ. ಎಲ್ಲರೂ ಅಲ್ಲಲ್ಲೇ ಸ್ವಂತ ಕಲಾವಿದರನ್ನ ಅಲ್ಲೇ ಉಪಯೋಗಿಸ್ಕೊಂಡು ಅಲ್ಲಲ್ಲೇ ಶೂಟಿಂಗ್ ಮಾಡಿದ್ರು. ಹಾಗೇನೆ ಮಂಗಳೂರು ಮತ್ತೆ ಬಾಂಬೆ, ಉಡುಪಿಲಿ ಎಲ್ಲ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಎಲ್ಲರೂ ನೋಡಿ ಆನಂದಿಸಿ ನನ್ನ ಕೈಲಾದಷ್ಟು ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡ್ ಇಂದ ದೇ ಆರ್ ನಾಟ್ ಸಪೋರ್ಟಿವ್. ಬಟ್ ನಮ್ಮ ಅಕ್ಕಯಿಂದ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ. ಆಮೇಲೆ ಅವ್ರ ಹೆಸರು ಉಷಾ. ಅವರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವ್ರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್ ಅಂತ. Oh, that's okay. And first of all, I would like to thank Lata ma'am. Thank you so much, ma'am. ಹೊಸ ಕಲಾವಿದರನ್ನ ತರಬೇಕು ಅನ್ನೋದ್ರಿಂದ this is my first debut movie and opportunity. Thank you so much. And thank you Ashok sir. Thank you so much. You were so helpful because ಯಾಕಂತಂದರೆ ಹೊಸಬ್ರಿಗೆ ಅನ್ನೋದಾದ್ರೆ we are like ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ಇಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಇಟ್ ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಯು ಪಿ ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ್. ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತಿರ್ಲಿಲ್ಲ. ಶಿ ವಾಸ್ ಸೋ ಸಪೋರ್ಟಿವ್. ಮತ್ತು ಪ್ರತಿಯೊಂದು ಎಲ್ಲೇ
ಹೋದ್ರು ಕೂಡ ಶೂಟ್ಗೆ ಜೊತೆಲಿ ಇರ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಖುಷ್ಬು ಅವರೇ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ ಮೋಕ್ಷ ಸರ್ ಏನು ನೆಗೆಟಿವ್ ನನಗೆ ಅಭಿನಯಿಸೋದು ನನ್ನ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ವಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾಸ್ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಸಿನಿಮಾ ಆ ಥರ ಹೇಗಿದೆ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದವ್ರು ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅಂಡರ್ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಗೀಟ್ ಇರುವಂಥ ಸಿನಿಮಾ ಅಲ್ಲ, ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದು ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲಿ ತಗೊಳ್ಬೇಕಾಗುತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯಕ್ಕಾಗಲಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡ್ಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾಗೆ ಬರ್ತಾ ಇದ್ದೀನಿ, ನೀವೆಲ್ಲರೂ ಆಶೀರ್ವಾದ ನಮಗೆ ಇರಬೇಕು. ಥ್ಯಾಂಕ್ ಯು. ಮತ್ತು ಸಿನಿಮಾಗೆ ಬರಬೇಕು ಅನ್ನೋದೇ ಮೊದಲನೇ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರೀತಾ ಕೂಡ ಇದ್ದೀನಿ. ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಮಂಡ್ಯರ ಹತ್ರ ಟ್ರೈನ್ ತಗೊಂಡಿದ್ದೆ. ಸೊ ಆಮೇಲೆ ಟ್ರೈನ್ ಹಾಕೊಂಡು ಹಾಗೆ ರಾವಣ ಬನ್ನಿ. ಅದೇ ಸರ್, ಬಹುಶಃ ಮಾದೇಶ್ ಸರ್ ನಾನಿಬ್ಬರೇ ಮಿಸ್ಸಿಂಗ್ ಅನಿಸುತ್ತೆ. ನಿಂಬಿಯ ಬನಾದ ಮ್ಯಾಗ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದು ನಮ್ಮ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನಷ್ಟು ಹೆಸರುಗಳನ್ನ ನೋಡಿದೆ ಪೋಸ್ಟಲ್ಲಿ. ರವಿತೇಜ ಅವರು, ಪಳನಿ ಸೇನಾಪತಿ ಅವರು, ಭಾಳಷ್ಟು ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಅಂತ ಭಾಳಷ್ಟು ಜನ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಮತ್ತು ನಾಗಾರ್ಜುನ ಶರ್ಮಾ ಅವರು ನನಗೆ ಭಾಳ ಹಳೆ ಫ್ರೆಂಡು. ಅವರ ಹಾಡುಗಳು ಎಷ್ಟು ಫೇಮಸ್ ಆಗ್ತಾ ಇದೆ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಅವರು ಈ ಸಿನಿಮಾದ 5 ಹಾಡು ಬರೆದಿರೋದು ಭಾಳ ನನಗೆ ಖುಷಿ ಆಯಿತು. ಹಾಗೆ ಸುಕೃತ್ ಮಲ್ಲೇಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅವರ ಕೆಲಸನ, ಅವ್ರ ಹಾಡುಗಳನ್ನ ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡಿರೋದು ತುಂಬ ಖುಷಿ ಆಯಿತು. ಭಾಳ ಒಳ್ಳೆ ಚಾಯ್ಸ್ ಅಶೋಕ್ ಸರ್. ಮತ್ತು ಮೇಡಮ್, ಲತಾಶ್ರೀ ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ ನೀವು ಹೇಳಿದ್ರಿ, ಮೊದಲನೇ ಸಿನಿಮಾ, ಅದಕ್ಕಾಗಿ ನಾನು ಅಶೋಕ್ ಸರ್ನ ಆಯ್ಕೆ ಮಾಡಿಕೊಂಡೆ ಅಂತ. ಪರ್ಫೆಕ್ಟ್ ಚಾಯ್ಸ್ ಮೇಡಮ್. ಒಬ್ಬ ಹೊಸಬರಿಗೆ, ಅದು ಆರ್ಟಿಸ್ಟ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಹೊಸಬರಿಗೆ ಒಂದು ಕೆರಿಯರ್ ಏನು ಪಾತ್ನ ರೂಪಿಸ್ಕೊಡೋದ್ರಲ್ಲಿ ಅಶೋಕ್ ಸರ್ ಅವರು ಎತ್ತಿದ ಕೈ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಶುರುವಿನಿಂದನೂ ಸಿನಿಮಾದ ವಿಡಿಯೋಸ್ ನನಗೆ ತೋರಿಸ್ತಾನೆ ಬಂದಿದ್ರು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾದಲ್ಲೂ ವಿಜುವಲ್ಸ್ನ ಎಲ್ಲರೂ ಫೋಟೋಗ್ರಫಿನ ತುಂಬ ಮೆಚ್ಕೊಂಡ್ರು. ಅದು ಇದರಲ್ಲಿ ಎದ್ದು ಕಾಣುತ್ತೆ ವಿಜುವಲ್ಸ್. ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಒಂದು ಸಿನಿಮಾದ ತಂಡದ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ನಮ್ಮ ಕಿರುನಗೆ ಚಿತ್ರತಂಡ. ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ